ವಿಜಯಪುರ ಜಿಲ್ಲೆಯಲ್ಲಿ ನಿರಂತರ ಮಳೆ ಆದ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಏನು ಅತಿ ಹೆಚ್ಚು ದ್ರಾಕ್ಷಿಯನ್ನು ಬೆಳೆಯಲಾಗುತ್ತೆ, ಜೊತೆಗೆ ದ್ರಾಕ್ಷಿ ಕಣಜ ಅಂತ ಕೂಡ ಕರೆಯಲಾಗ್ತದೆ. ನಿರಂತರ ಮಳೆಯಿಂದಾಗಿ ಈಗ ದ್ರಾಕ್ಷಿ ಗಿಡಗಳು ಸಹ ಹಾನಿಯಾಗಿರುವಂಥದ್ದು. ನಾನು ಸದ್ಯ ಈಗ ಜುಮ್ನಾಳ ಗ್ರಾಮದ ಒಂದು ಜಮೀನಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ನೋಡ್ಬೋದು. ಈಗ ಈ ದ್ರಾಕ್ಷಿಯ ಗಿಡಗಳೇನಿದ್ದಾವೆ ಸಾಕಷ್ಟು ರೀತಿಯಲ್ಲಿ ಈಗ ಮಳೆ ಆಗಿದ್ದ ಹಿನ್ನೆಲೆಯಲ್ಲಿ ಎಲೆಗಳು ಎಲ್ಲ ಉದುರಿ ಹೋಗಿದ್ದಾವೆ, ಕಪ್ಪಾಗಿದ್ದಾವೆ. ಹೀಗಾಗಿ ಹಾನಿಯಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನು ಬೆಳೆಯಲಾಗುತ್ತೆ. ಅದರಲ್ಲೂ ವಿಶೇಷವಾಗಿ ತಿಕೋಟ ಭಾಗದಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನು ಬೆಳೆಯಲಾಗುತ್ತೆ. ಹಾಗಾಗಿ ಇದು ದ್ರಾಕ್ಷಿಯ ಕಣಜ ಅಂತೇಳಿ ಕೂಡ ಕರೀತಾರೆ. ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸುವ ಹಾಗೆ ಎಲೆ ಹಚ್ಚ ಹಸಿರಾಗಿರಬೇಕಾಗಿತ್ತು ಮತ್ತು ಕಟಿಂಗ್ ಮಾಡಿ ಏನು ಮುಂದೆ ಏನು ಬೇಸಿಗೆ ಕಾಲಕ್ಕೆ ಇದು ಫಸಲು ಬರ್ತಾ ಇತ್ತು, ಅದು ಈಗ ಸಂಪೂರ್ಣವಾಗಿ ಗಿಡಗಳೆಲ್ಲ ಒಣಗಿವೆ. ಅಂದರೆ ನಿರಂತರ ಮಳೆ ಆದ ಹಿನ್ನೆಲೆ ಅತಿ ಹೆಚ್ಚು ತೇವಾಂಶ ಆಗಿರುವ ಹಿನ್ನೆಲೆಯಲ್ಲಿ ಈಗ ಸಂಪೂರ್ಣವಾಗಿ ಗಿಡದಲ್ಲಿರ್ತಕ್ಕಂಥ ಎಲೆಗಳು ಸಹ ಉದುರಿ ಬಿದ್ದಿವೆ. ಈಗ ರೈತರು ಸಾಕಷ್ಟು ರೀತಿಯಲ್ಲಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಕೂಡ ಮನವಿ ಮಾಡ್ತಾ ಇದ್ದಾರೆ. ಅಂದರೆ ಏನು ಪ್ರಮುಖವಾಗಿ ನಮಗೆ ದ್ರಾಕ್ಷಿ ಗಿಡಗಳು ಎಲ್ಲವೂ ಹಾನಿಯಾಗಿವೆ, ಅದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕಂತ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಾವು ವಿಜಯಪುರ ಜಿಲ್ಲೆಯಲ್ಲಿ ಗಮನಿಸೋದಾದರೆ ಅತಿ ಹೆಚ್ಚು ದ್ರಾಕ್ಷಿಯ ಬೆಳೀತಿರುವಂಥ ರೈತರು ಈಗ ಸಂಕಷ್ಟದಲ್ಲಿದ್ದಾರೆ. ಆದಷ್ಟು ಬೇಗ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಸರ್ವೆಯನ್ನು ಮಾಡಿ ಈ ಒಂದು ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಮುಂದಾಗಬೇಕು ಅನ್ನೋಂಥ ಕೂಡ ಮಾತುಗಳು ಹೇಳ್ತಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ರೈತರು, ದ್ರಾಕ್ಷಿ ಬೆಳೆಗಾರರು, ರೈತ ಸಂಘದವರು ಸೇರಿದಂತೆ ಮನವಿಯನ್ನು ಸಲ್ಲಿಸಿದ್ದಾರೆ. ಸರ್ಕಾರ ನಮಗೆ ಆದಷ್ಟು ಬೇಗ ಒಂದು ಸರ್ವೆ ಕಾರ್ಯ ಮಾಡಿ, ಅಂದರೆ ಅದರಲ್ಲೂ ವಿಶೇಷವಾಗಿ ದ್ರಾಕ್ಷಿ ಬೆಳೆ ಎಲ್ಲೆಲ್ಲಿ ಹಾನಿಯಾಗಿದೆ, ಅಂದರೆ ಈಗ ಸದ್ಯ ಫಸಲಿಲ್ಲ, ಆದರೆ ಏನು ದ್ರಾಕ್ಷಿ ಗಿಡಗಳು ಇನ್ನಿಂದರೆ ಅಂದರೆ ಚಾಟ್ನಿ ಮಾಡೋದಾಗಿರ್ಬೋದು ಮತ್ತು ಎಲೆಗಳನ್ನು ಕಟ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡಿ ಮುಂಬರುವ ಒಂದು ಬೇಸಿಗೆ ಕಾಲದಲ್ಲಿ ಏನು ದ್ರಾಕ್ಷಿ ಚೆನ್ನಾಗಿ ಬರ್ತಾ ಇತ್ತು, ಅದಕ್ಕೆ ಈಗಿನಿಂದ ನಿರಂತರ ಮಳೆ ಆದ ಹಿನ್ನೆಲೆ ಸಾಕಷ್ಟು ರೀತಿಯಲ್ಲಿ ಹಾನಿಯಾಗಿದೆ. ಸರ್ಕಾರ ನಮಗೆ ಪರಿಹಾರ ಕೊಡಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ. ರಾಚಪ್ಪ ಬನ್ನಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.